ಹಲೋ ಹಾಯ್ ಎಲ್ಲರಿಗೂ ಮತ್ತೆ ರಾಕಿ ವ್ಲಾಗ್ಸ್ಗೆ ಸ್ವಾಗತ. ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿದ ಹಾಗೆ ನಾವು ಅಗೋಡ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡಿದ್ದು. ಅದು ಮುಗಿಸ್ಕೊಂಡು ನಾವು ಇವಾಗ ಬಂದಿರೋದೆ ಕ್ರೂಸ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಬಿಟ್ಟು ಪಣಜಿ ಸಿಟಿನಲ್ಲಿ ಇದ್ದೀವಿ. ಇಲ್ಲಿ ತುಂಬಾ ಕ್ರೂಸ್ಗಳಿವೆ. ನಂಬರ್ 1 ಅಂದರೆ ಬಿಗ್ ಡ್ಯಾಡಿ ಮತ್ತು ಮೆಜೆಸ್ಟಿಕ್ ಪ್ರೈಡು. ಅದರಲ್ಲೆಲ್ಲ ಎಂಟ್ರಿ ಟಿಕೆಟು 5,000 to 3,000 ಇರುತ್ತೆ. ಅಲ್ಲಿ ಅನ್ಲಿಮಿಟೆಡ್ ಫುಡ್ಡು, ಅನ್ಲಿಮಿಟೆಡ್ ಡ್ರಿಂಕ್ಸು ಮತ್ತು 1,000 ಪಾಯಿಂಟ್ಸ್ ಕೊಡ್ತಾರೆ ಗೇಮ್ ಆಡೋಕ್ಕೆ. 1,000 ಪಾಯಿಂಟ್ಸ್ ತಗೊಂಡು ನಾವು ಗೇಮ್ ಆಡಿ ಗೆದ್ದರೆ ವಾಪಸ್ ತಗೊಬರ್ಬೇಕು, ಸೋತ್ರೆ ಅಲ್ಲೇ ಬಿಟ್ಟು ಬರಬೇಕು. ಈ ಸೋತಿದ್ದೀವಿ ಅಂತ ಮತ್ತೆ ಇನ್ನೂ ಆಡೋಕ್ಕೆ ಹೋದರೆ ಮನೆ ಮಠ ಎಲ್ಲ ಮಾರ್ಕೋಬೇಕಾಗುತ್ತೆ. ಆಮೇಲೆ ಡಿನ್ನರ್ ಕ್ರೂಸ್ ಇರುತ್ತೆ, ಅದು 3 hours ಟೈಮ್ ಲಿಮಿಟ್ ಇರುತ್ತೆ. ಮತ್ತು ಜಸ್ಟ್ ರೈಡ್ ಕ್ರೂಸ್ ಇರುತ್ತೆ, ಅದು 1 hour ಟೈಮ್ ಲಿಮಿಟ್ ಇರುತ್ತೆ. ನಾವಿವಾಗ ಬಂದಿರೋದೇ ಜಸ್ಟ್ ಕ್ರೂಸ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಬಿಟ್ಟು. ಬಿಗ್ ಡ್ಯಾಡಿ ಮತ್ತು ಮೆಜೆಸ್ಟಿಕ್ ಪ್ರೈಡ್ ಇವೆರಡೇ ಅಟ್ ಪ್ರೆಸೆಂಟ್ ರೂಲ್ ಮಾಡ್ತಿರೋದು ಕ್ಯಾಸಿನೋಗಳನ್ನ. ಅದೆಷ್ಟು ಕೋಟಿ ಗ್ಯಾಮ್ಲಿಂಗ್ ನಡೀತಾ ಇರುತ್ತೆ ಈ ನೀರು ಮೇಲೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸ್ವಲ್ಪ ಜನ ಗೇಮ್ ಆಡೋಕ್ಕಂತಲೇ ಬರ್ತಾರೆ. ಲ್ಯಾಂಡ್ ಮೇಲೆ ಆಡಿದ್ರೆ ಗ್ಯಾಮ್ಲಿಂಗು ಅದು ಇಲ್ಲೀಗಲ್ಲು, ಅದಕ್ಕೆ ಇವರು ನೀರು ಮೇಲೆ ಇಟ್ಟಿರೋದು, ಅದು ಲೀಗಲ್ಲು. ನಮ್ಮ ಕ್ರೂಸ್ನಲ್ಲಿ ತುಂಬ ಜನ ಬರ್ತಾರೆ ಅಂದ್ಬಿಟ್ಟು ಫ್ರಂಟಲ್ಲೇ ಓಡೋಡಿ ಬಂದು ಚೇರ್ಗಳು ಹಾಕ್ಕೊಂಡು ವ್ಯೂ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಕುಂತ್ಕೊಂಡ್ರೆ ಒಂದು 25 to 30 ಮೆಂಬರ್ಸ್ ಇರ್ಬೋದು ಅಷ್ಟೇ. ನಮ್ಮ ಕ್ರೂಸ್ ಪಕ್ಕದಲ್ಲೇ ಬಿಗ್ ಡ್ಯಾಡಿ ಕ್ರೂಸ್ಗೆ ಎಂಟ್ರಿ ಗೇಟ್ಸ್ ಇರೋದು. ಎಂಟ್ರಿ ಗೇಟೇ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ. ಇನ್ನು ಬಿಗ್ ಡ್ಯಾಡಿ ಕ್ರೂಸ್ ಇನ್ನೆಷ್ಟು ಗ್ರ್ಯಾಂಡ್ ಆಗಿರ್ಬೋದು ನೀವೇ ಊಹೆ ಮಾಡ್ಕೊಳ್ಳಿ. ಇಲ್ಲಿ ಚಿಕ್ಕ ಚಿಕ್ಕ ಬೋಟಲ್ಲಿ ಜನಗಳನ್ನ ಕುರಿಗಳು ತುಂಬ್ದಂಗೆ ತುಂಬಿ ಇಲ್ಲಿಂದ ಕರ್ಕೊಂಡೋಗಿ ಬಿಗ್ ಡ್ಯಾಡಿ ಕ್ರೂಸ್ ಹತ್ರ ಬಿಡ್ತಾರೆ. ಅದು ನೀರು ಸೆಂಟ್ರಲ್ಲೇ ಇರುತ್ತೆ, ಅದೇನು ಇಲ್ಲಿಗೆಲ್ಲ ಬರಲ್ಲ. ನಮ್ಮ ಕ್ರೂಸಲ್ಲಿ ಜನನೇ ಇಲ್ಲ. ನಾವಾಗಲೇ ಹಾಫ್ ಆನ್ ಅವರ್ ಮೇಲಾಯಿತು, ಇನ್ನೂ ಜನ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ವೆಯ್ಟ್ ಮಾಡೋ ಗ್ಯಾಪಲ್ಲೇ ಒಂದು 5 to 6 ಬೋಟ್ಸು ಫುಲ್ಲು ಜನ ತುಂಬಿಸ್ಕೊಂಡು ಬಿಗ್ ಡ್ಯಾಡಿ ಕ್ರೂಸ್ ಹತ್ರ ಬಿಡೋಕ್ಕೆ ಕರ್ಕೊಂಡು ಹೋಗ್ತಾನೆ ಅವರೇ. ಒಂದು 5-5 ನಿಮಿಷಕ್ಕೂ ಬರ್ತಾ ಇರ್ತಾರೆ ಜನ, 5-5 ನಿಮಿಷಕ್ಕೂ ಫುಲ್ ಆಗ್ತಾ ಇರುತ್ತೆ ಬೋಟು, ಹೋಗ್ತಾನೆ ಇರ್ತಾರೆ. ನಮ್ಮ ಕ್ರೂಸು ಇನ್ನೇನು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏನೋ ಅಂಡರ್ಗ್ರೌಂಡಲ್ಲಿ ಏನೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆಯಂತೆ, ಅದಕ್ಕೆ ಅನೌನ್ಸ್ ಮಾಡ್ತಾಯಿದ್ರು. ನಾವು ಅದಕ್ಕೆ ಇಳ್ಕೊಂಡು ಹೋಗ್ತಾ ಇದ್ದೀವಿ, ಹೆಂಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ ನಿಮಗೆ ತೋರಿಸ್ತೀವಿ ಬನ್ನಿ. ನಮ್ಮ ಬೋಟ್ ಟೈಮ್ ಲಿಮಿಟ್ ಇರೋದು 1 hour ಅಷ್ಟೇ. ಬಟ್ ನಾವಾಗಲೇ ವೆಯ್ಟ್ ಮಾಡಿದ್ದೆ 1 hour ಮೇಲಾಗೋಯ್ತು, ಜನನೇ ಬರಲಿಲ್ಲ. ಅದಕ್ಕೆ ಸ್ಟಾರ್ಟ್ ಮಾಡಿದ್ರು ಬೋಟು. ನಮ್ಮ ಕ್ರೂಸಲ್ಲಿ ಕೂಡ ಲಿಕ್ಕರ್, ಕೂಲ್ ಡ್ರಿಂಕ್ಸ್, ಸ್ನ್ಯಾಕ್ಸ್ ಎಲ್ಲ ಥರನೂ ಸಿಗುತ್ತೆ, ಬಟ್ ಪೇ ಮಾಡಿ ತಗೋಬೇಕಾಗುತ್ತೆ. ಏನೋ ಗೋವಾ ಕಲ್ಚರಲ್ ಡ್ಯಾನ್ಸ್ ಇದೆ ಅಂತ ಮೈಕಲ್ಲೇ ಅನೌನ್ಸ್ ಮಾಡ್ತಾಯಿದ್ರು. ಅದಕ್ಕೆ ಏನಪ್ಪ ಅಂತ ನಾವು ಕೆಳಗಡೆ ಎಂಟ್ರಿ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಕನ್ನಡ ಅಂಕಲ್ ಗ್ಯಾಂಗ್ ಒಂದು ಬಂದಿದೆ ಗೋವಾಗೆ. ಅವರೆಲ್ಲ ಡ್ರಿಂಕ್ಸ್ ಪರ್ಚೇಸ್ ಮಾಡೋಕ್ಕೆ ನೋಡಿ ಎಲ್ಲ ಕ್ಯೂವಲ್ಲಿ ನಿಂತಿದ್ದಾರೆ. ನಾವು ಇಲ್ಲಿ ಒಂದಿದ ತಕ್ಷಣವೇ ಶಾಕ್ ಆದೋ, ನಾವು ಮೇಲ್ಗಡೆ ಅಷ್ಟೇ ಇರೋದು ಅಂತ ಅಂದ್ಕೊಂಡಿತ್ತು. ಇಲ್ಲಿ ಕೆಳಗಡೆ ಬಂದರೆ ಯಾವುದೋ ಮಿನಿ ಪಬ್ ಇದ್ದಂಗಿದೆ. ಈ ಥರ ಎನ್ವಿರಾನ್ಮೆಂಟ್ಗೆ ಜನ ಇದ್ರೇ ನಮಗೆ ಜೋಶ್ ಇರುತ್ತೆ ಡ್ಯಾನ್ಸ್ ಆಡಬೇಕು ಅಂತ. ಬಟ್ ಜನ ಇಲ್ಲದೆ ಇದ್ದರೆ ಒಂದು ಸ್ವಲ್ಪ ನಮಗೂ ಮುಜುಗರ ಡ್ಯಾನ್ಸ್ ಸ್ಟಾರ್ಟ್ ಮಾಡೋಕ್ಕೆ. ಇಲ್ಲಿ ಇನ್ನೇನು ಕಲ್ಚರಲ್ ಡ್ಯಾನ್ಸು ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಕರೆಸಿದ್ದಾರೆ. ಅವರೇ DJ ಅಲ್ಲಿರೋದು, ಅವರೇ ಅನೌನ್ಸ್ ಮಾಡಿದ್ದು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಕುಂತ್ಕೊಂಡಿದ್ದೀವಿ. ಕಲ್ಚರಲ್ ಡ್ಯಾನ್ಸ್ ಅಂದ್ಬಿಟ್ಟು ಕರೆದು ಇಲ್ಲಿ ಕೂರಿಸಿದ್ದಾರೆ, ಬಟ್ ಡ್ಯಾನ್ಸರ್ಸೇ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ನನ್ನ ವೈಫ್ ಹುಡುಕ್ತಾನೇ ಇದ್ದೀವಿ ಡ್ಯಾನ್ಸರ್ಸ್ ಎಲ್ಲಪ್ಪ ಅಂತ. ಇಲ್ಲಿ ಫುಲ್ AC ಹಾಕ್ಬಿಟ್ಟಿದ್ದಾರೆ, ಅದಕ್ಕಾಗಿ ನಾವು ವಿಂಡೋಸ್ ಏನು ಓಪನ್ ಮಾಡೋಕ್ಕಾಗಲ್ಲ. ಬಟ್ ಪಣಜಿ ಸಿಟಿ ವ್ಯೂ ಎಂಜಾಯ್ ಮಾಡ್ಬೋದು. ಕಲ್ಚರಲ್ ಡ್ಯಾನ್ಸಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಯಾರೂ ಬಂದಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ನೃತ್ಯ ಪ್ರದರ್ಶನ ಇರುತ್ತೆ. ಒಂದು 20 to 30 ಕ್ರೂಸ್ ಆದರೂ ಮಿನಿಮಮ್ ಇದ್ದೇ ಇರುತ್ತೆ. ಇಲ್ಲಿ ನೋಡಿ ಮೆಜೆಸ್ಟಿಕ್ ಪ್ರೈಡ್ ಮತ್ತು ಬಿಗ್ ಡ್ಯಾಡಿ ಬೋಟ್ ಹತ್ರ ಹೋಗ್ತಾ ಇದೆ ನಮ್ಮ ಬೋಟು. ಇನ್ನೇನು ಹತ್ರ ಹೋದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ನಮ್ಮ DJ ಅನೌನ್ಸ್ ಮಾಡ್ತಾ ಇದ್ದಾರೆ ಇನ್ನೇನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗುತ್ತೆ ಅಂತ. ಮೇಲ್ ಡ್ಯಾನ್ಸರ್ ಆಗಲಿ DJ ಹಿಂದೆ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಫಿಮೇಲ್ ಡ್ಯಾನ್ಸರ್ಗೋಸ್ಕರ ವೆಯ್ಟಿಂಗು. ಒಂದು 2 ಫ್ಯಾಮಿಲೀಸ್ ಬಂದಿದೆ, ಮತ್ತು ಆ ಕನ್ನಡ ಅಂಕಲ್ ಗ್ಯಾಂಗ್ ಒಂದು ಬಂದಿದೆ, ಮತ್ತು ನಾವೊಂದು 3 ಜನ. ಅದು ಬಿಟ್ಟರೆ ಇನ್ಯಾರೂ ಇಲ್ಲ. ನಮ್ಮದೇ ರಾಜ್ಯ, ನಮ್ಮದೇ ದರ್ಬಾರು. ಇನ್ನೇನು ಡ್ಯಾನ್ಸ್ ಪರ್ಫಾರ್ಮೆನ್ಸು ಕೋಕೋನಟ್ ಶೆಲ್ ಡ್ಯಾನ್ಸ್ ಅಂತೆ, ಗೋವಾ ಕಲ್ಚರಲ್ ಡ್ಯಾನ್ಸು. ಈಗ ಅವರಿಬ್ಬರು ರೆಡಿ ಆಗ್ತಾ ಇದ್ದಾರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ. ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹೆಸರು ಬಂದು ಕೋಕೋನಟ್ ಶೆಲ್ ಡ್ಯಾನ್ಸ್ ಅಂತ. ಇದು ಎಷ್ಟು ಕ್ಯೂಟಾಗಿ ಆಡ್ತಾ ಇದ್ದಾರೆ ನೋಡಿ. ಈ ಸಾಂಗು ಕೊಂಕಣಿ ಲ್ಯಾಂಗ್ವೇಜಲ್ಲಿದೆ. ಅವರು ಅದು ಕೋಕೋನಟ್ ಶೆಲ್ ಟಚ್ ಮಾಡಬೇಕಾದ್ರೆ ಒಂದು ಸೌಂಡ್ ಬರುತ್ತೆ. ಆ ಡ್ಯಾನ್ಸ್ ವಿತ್ ಆ ಸೌಂಡ್ ಕೇಳೋಕ್ಕೆ ತುಂಬ ಇಂಪಾಗಿದೆ. ಗೋವಾಗೆ ಬಂದಿರೋ ಟೂರಿಸ್ಟ್ಗಳಿಗೆ ಅವ್ರ ಕಲ್ಚರಲ್ನ ಇಂಟ್ರೊಡ್ಯೂಸ್ ಮಾಡೋ ಥರ ತುಂಬಾ ಚೆನ್ನಾಗಿದೆ. ಅವ್ರ ಡ್ರೆಸ್ಸಿಂಗ್ ಸೆನ್ಸು ಮತ್ತು ಅವರು ಆಡೋ ಡ್ಯಾನ್ಸು ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಮೆಜೆಸ್ಟಿಕ್ ಪ್ರೈಡ್ ಕ್ರೂಸ್. ಇದರಲ್ಲಿ ಎಂಟ್ರಿ ಟಿಕೆಟ್ ಸೇಮ್ ಆ್ಯಸ್ ಪರ್ ಬಿಗ್ ಡ್ಯಾಡಿ ಹೇಗಿರುತ್ತೋ ಸೇಮ್ ಅದೇ ರೇಟ್ಸೇ ಇರುತ್ತೆ. ಈಗ ಮುಂದೆ ಕಾಣಿಸ್ತಿರೋದೇ ಬಿಗ್ ಡ್ಯಾಡಿ ಕ್ರೂಸ್. ಹಾಗೆ ವ್ಯೂ ಎಂಜಾಯ್ ಮಾಡ್ತಿದ್ದು. DJ ಈಗ ತಾನೇ ಸಾಂಗ್ಸ್ ಪ್ಲೇ ಮಾಡಿದ್ದಾರೆ.
ನನ್ನ ವೈಫು ಮತ್ತು ವರ್ಷಿಣಿಯವರು ಈಗ ತಾನೇ ಡ್ಯಾನ್ಸ್ ಶುರು ಮಾಡಿದ್ದಾರೆ. ಸಿವಿಯರ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ. DJ ಅಂತೂ ಸಾಂಗ್ ಬೂಮ್ ಬೂಮ್ ಅಂತ ಹಾಕಿದ್ದಾರೆ. ನಮಗೆ ಕ್ರೂಸ್ ಎಕ್ಸ್ಪೀರಿಯನ್ಸ್ ಅಂತೂ ಬೊಂಬಾಟಾಗಿತ್ತು. ಲೈಫ್ ಟೈಮಲ್ಲಿ ಒಂದ್ಸತಿ ಆದರೂ ಬಿಗ್ ಡ್ಯಾಡಿ ಅಥವಾ ಮೆಜೆಸ್ಟಿಕ್ ಪ್ರೈಡ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಅಲ್ಲಿ ಏನಂದರೆ ಡ್ರಿಂಕ್ಸ್ ಮಾಡೋರಿಗೆ, ಗೇಮ್ ಆಡೋರಿಗೆ ಮಾತ್ರ ಸರಿ. ಜಸ್ಟ್ ಕ್ರೂಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಈ ಥರ ನಮ್ಮ ಥರ ಪರ್ ಪರ್ಸನ್ 500 ರೂಪೀಸ್ ಟಿಕೆಟ್ ಇರುತ್ತೆ. ಈ ಥರ ಬಂದು ಈ ಥರ ಕ್ರೂಸ್ಗಳಲ್ಲಿ ಎಂಜಾಯ್ ಮಾಡೋದೇ ಬೆಸ್ಟು. ಇದೇ ನೋಡಿ ಕ್ಯಾಸಿನೋ ಪ್ರೈಡ್ ಬಿಗ್ ಡ್ಯಾಡಿ ಕ್ರೂಸ್. ಟೋಟಲಿ 5 ಫ್ಲೋರ್ಸ್ ಇರುತ್ತೆ. ಫಸ್ಟ್ 3 ಫ್ಲೋರ್ ಫುಲ್ ಕ್ಯಾಸಿನೋ ಇರುತ್ತೆ, ಮತ್ತು ಲಾಸ್ಟ್ 2 ಫ್ಲೋರ್ಸ್ ಬಂದು ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಮಾತ್ರ ಒಂದು ಟೈಮ್ ಆದರೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾಗಿರೋ ಕ್ರೂಸ್. ಕೆಳಗಡೆ ಈಗ ತಾನೇ ಡ್ಯಾನ್ಸ್ ಎಲ್ಲ ಆಡ್ಬಿಟ್ಟು ಫುಲ್ ಎಂಜಾಯ್ ಮಾಡಿಕೊಂಡು ಮೇಲ್ಗಡೆ ವ್ಯೂ ಎಂಜಾಯ್ ಮಾಡೋಣ ಅಂತ ಮೇಲ್ಗಡೆಗೆ ಬಂದು ಇನ್ನೊಂದು ಲಾಸ್ಟ್ ಕಲ್ಚರಲ್ ಡ್ಯಾನ್ಸ್ ಇದೆ. ಇದಿಷ್ಟು ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋ ಕ್ಯಾಸಿನೋ ರೈಡು. ನೆಕ್ಸ್ಟು ಕ್ಯಾಂಡೋಲಿನ್ ಬೀಚ್ ಹತ್ರ ಹೋಗ್ತೀವಿ, ಅಲ್ಲಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ರಾತ್ರಿ ಕ್ರೂಸ್ ಮುಗಿಸ್ಕೊಂಡು ಇವತ್ತು ಸಂಡೇ ನಾವು ಕ್ಯಾಂಡೋಲಿನ್ ಬೀಚ್ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲ ನಿಮ್ಗೆ ಏನೇನು ಇಷ್ಟ ಆಗಿತ್ತೋ ಅದೆಲ್ಲ ತಗೋಬಿಡಿ. ಸೇಮ್ ಇದೇನೆ ಅಂಜುನಲ್ಲೂ ಸೇಮ್ ಡಿಟ್ಟೋ ಹಿಂಗೆ ಇರುತ್ತೆ. ಇವೇ ಐಟಮ್ಗಳೇ ಇರುತ್ತೆ ಎಲ್ಲೋದ್ರೂ ಗೋವಾ. ಎಂಟ್ರಿಲೇನೋ ಕ್ರೌಡ್ ಕಮ್ಮಿ ಇರೋ ಥರ ಇದೆ, ಮುಂದೆ ಹೆಂಗಿದೆ ಅಂತ ನನಗೂ ಗೊತ್ತಿಲ್ಲ. ಆಮೇಲೆ ಅಲ್ಲೇನೋ ವೆರೈಟಿಯಾಗಿ ಸಿಗುತ್ತೆ ಅಂದ್ಕೊಂಡ್ರೆ ಏನೂ ಇರಲ್ಲ. ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ವೆಗೆಟರ್ ಬೀಚಲ್ಲಿ ಹೋಗಿದ್ದು, ಬಟ್ ಆಟ ಆಡಿರಲಿಲ್ಲ. ಇದು ಆಟ ಆಡಬೇಕು ಅಂತಲೇ ಕ್ಯಾಂಡೋಲಿನ್ ಬೀಚ್ ಹತ್ರ ಬಂದಿದ್ದೀವಿ. ಎಲ್ಲೋನೇ ರಾಹುಲ್ ಡಿಟ್ಟೋ ನನ್ನ ವೈಫು ಪ್ಯಾರಾಸ್ಲೈಡಿಂಗ್ಗೆ ಹೋಗಿ ಅಂತ ಹೇಳ್ತಾವಳೆ. ಬಟ್ ನನಗೆ ಭಯ ಹೋಗೋಕ್ಕೆ. ಹೈಟ್ ಅಂದ್ರೆ ನನಗೆ ಪ್ರಾಬ್ಲಮ್ಮು. ಎಂಟ್ರಿನಲ್ಲಿ ನೋಡಿದ್ರೆ ಜನನೇ ಇರಲಿಲ್ಲ, ಬಟ್ ಒಳಗಡೆಗೆ ಬರ್ತಾ ನೋಡ್ತಾ ಇದ್ರೆ ತುಂಬಾ ಜನ ಅವರೇ. ಯಾಕಂದರೆ ಇವತ್ತು ಸಂಡೇ ಬೇರೆ. ನಮ್ಗೆ ಆಟ ಆಡೋಕ್ಕಾದ್ರೂ ಜಾಗ ಸಿಗುತ್ತೋ ಇಲ್ವೋ, ಬನ್ನಿ ಎಲ್ಲೋ ಒಂದು ಕಡೆ ಆಟ ಆಡಿದ್ರೆ ಆಯಿತು. ಇದು ಗೋವಾ. ಇವಾಗ ಗೋವಾ. ಅಲ್ಲಿ ದೂರದಲ್ಲೆಲ್ಲ ಪ್ಯಾರಾಸ್ಲೈಡಿಂಗು ಎಲ್ಲ ಥರನೂ ವಾಟರ್ ಆ್ಯಕ್ಟಿವಿಟೀಸ್ ಆಡ್ತಿದ್ದಾರೆ. ನಮಗೆ ಕಾಣಿಸ್ತಾ ಇದೆ, ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿದೆಯೋ ಇಲ್ವೋ ನಮಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಜಾಸ್ತಿ ಹೈಟ್ ಏನಿಲ್ಲ ಅಲ್ವಾ, ಆದರೂ ಬೀಜ ಬೈಕ್ ಬರುತ್ತೆ ನೀರು. ಗೌರ್ಮೆಂಟ್ ಅವರೇ ವಾಟರ್ ಆ್ಯಕ್ಟಿವಿಟೀಸ್ಗೆ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ, ಅದು ರೀಸನಬಲ್ ಆಗಿದೆ. ಇಲ್ಲೆಲ್ಲ ಮ್ಯೂಸಿಕ್ ಪಬ್ಸು, ಸುಮ್ಮನೆ ತಿನ್ನೋದು, ಕುಡಿಯೋದು, ಚಿಲ್ಲಾಗೋದು. ನೋಡ್ಬೋದು ರೇಟ್ಸ್ ಎಷ್ಟೈತವ. ಪ್ಯಾರಾಸ್ಲೈಡಿಂಗು 1000 ರೂಪಾಯಾ? 2 ಪರ್ಸನ್ಸ್ ಎಷ್ಟು? ಟೂ ಪರ್ಸನ್ಸ್ 2000. ವಾಟರ್ ಆ್ಯಕ್ಟಿವಿಟೀಸ್ ಮಾಡಿಸೋರು ಏನು ಮಾಡ್ತಾರೆ ಅಂದರೆ ಎಕ್ಸ್ಟ್ರಾ 500 ರೂಪೀಸ್ ಕೇಳ್ತಾರೆ ಜಾಸ್ತಿ ಹೊತ್ತು ವಾಟರ್ ಆ್ಯಕ್ಟಿವಿಟೀಸ್ನ ಮಾಡ್ಸೋಕ್ಕೆ. ದಿಸ್ ಇಸ್ ದ ಗೋ ಎಲ್ಲ. ಅಲ್ಲಿ ಏನಾದರೂ ತಗೋಬೇಕು, ರೆಸ್ಟ್ ಮಾಡೋದು. ನೋಡಿ ಇಲ್ಲೆಲ್ಲ ಏನಾದರೂ ತಗೋಬೇಕು, ಸೀಟ್ ತಗೋಬೇಕು, ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡಬೇಕು. ಅದು ಭಾಗ ಕಣವ. ಇಲ್ಲಿ ಬರ್ರಿ, ಇಲ್ಲಿ ತೋರಿಸ್ತೀನಿ. ಇದು ಕ್ಯಾಂಡೋಲಿಮ್ಮು, ನೆಕ್ಸ್ಟು ಕಲ್ಲಂಗುಂಟೆ, ನೆಕ್ಸ್ಟು ಭಾಗ. ಆ ಥರ ನಾವು ಅಲ್ಲಿವರೆಗೂ ಹೋಗಿದ್ವಲ್ಲ ಎಂಡ್ಗೆ, ಅದೇ ಅದು. ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇದೆ. ನಮಗೆ ಆಟ ಆಡೋಕ್ಕೆ ಜಾಗ ಸಿಗ್ತಾ ಇಲ್ಲ. ಜನ ಕಮ್ಮಿ ಇದ್ದರೆ ಫೋಟೋಸ್ಗೆ ವೀಡಿಯೋಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಇಲ್ಲಂತೂ ಸಿಕ್ಕಾಪಟ್ಟೆ ಜನ, ಎಲ್ಲಿ ಆಟ ಆಡೋಕ್ಕಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲೆಲ್ಲ ಮುಂದೆಗಡೆ ಗ್ಯಾಪ್ ಕಾಣಿಸ್ತಾ ಇದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಬೀಚ್ಗಳ ಹತ್ರ ಆಟ ಆಡಬೇಕಂದ್ರೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟು. ಕೈಯಲ್ಲಿ ರಿಂಗ್ಸ್ ಏನಾದರೂ ಇದ್ದರೆ ಅದು ನೀರಲ್ಲಿ ಆಡ್ತಾ ಈ ಜಾರು ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಆಮೇಲೆ ಮೊಬೈಲ್ಗಳೆಲ್ಲ ಹುಷಾರಾಗಿ ಇರಬೇಕು. ನಾವೇನು ಪ್ಲ್ಯಾನ್ ಮಾಡಿದ್ದೀವಪ್ಪ ಅಂದರೆ ಫಸ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೊಬಿಟ್ಟು ನಾವಿಲ್ಲೇ ಗಾಡಿ ಹತ್ರನೇ ಪಾರ್ಕ್ ಮಾಡಿರೋದು, ಒಬ್ಬರು ಡಿಕ್ಕಿಲಿ ಇಟ್ಬಿಡೋಣ ಅಂದ್ಕೊಂಡಿದ್ದೀವಿ. ಬೇಕಾದರೆ ಈ ಶಾಪ್ಸಲ್ಲಿ ಲಾಕರ್ಸ್ ಕೂಡ ಅವೈಲೇಬಲ್ ಇರುತ್ತೆ, ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಆದರೆ ಪೇ ಮಾಡಬೇಕಾಗುತ್ತೆ ಎಕ್ಸ್ಟ್ರಾ. ಹುಷಾರಾಗಿ ನೋಡ್ಕೊಂಡು ಆಡಬೇಕು, ಜಾಸ್ತಿ ಡೀಪಾಗಿ ಹೋಗ್ಬಾರ್ದು. ನಾನಂತೂ ಸೆಕೆಂಡ್ ಟೈಮ್ ಬೀಚ್ಗೆ ಹೋಗಿದ್ದು. ಫಸ್ಟ್ ಟೈಮ್ ಮದುವೆ ಆದ ಹೊಸ್ತ್ರಲ್ಲಿ ಇವರೇ ನನ್ನ ಪಾಂಡಿಚೇರಿ ಕರ್ಕೊಂಡು ಹೋಗಿದ್ದರು. ಈ ಸಲ ಗೋವಾಗೆ ಹೋಗಿದ್ವಿ. ನಾನಂತೂ ಬೀಚಲ್ಲಿ ಆಡೋದನ್ನ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಸೂಪರಾಗಿತ್ತು. ವೇವ್ಸ್ ಅಂತೂ ನೆಕ್ಸ್ಟ್ ಲೆವೆಲು. ಅದು ಎದ್ಸಲಿ ಎದ್ನೋ ನನಗೆ ಗೊತ್ತಾಗಲಿಲ್ಲ. ಇವರಂತೂ ನನಗೆ ಎತ್ತದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿತ್ತು ಎಂಜಾಯ್ ಮಾಡೋಕ್ಕೆ.
ಆದರೆ ಸ್ವಲ್ಪ ಕ್ರೌಡ್ ಕಮ್ಮಿನೇ ಇತ್ತು ಬಟ್ ಬೀಚಲ್ಲಿ ಯಾರೂ ಅಷ್ಟು ಆಡ್ತಾ ಇರಲಿಲ್ಲ. ಅಲ್ಲೆಲ್ಲರೂ ಚೇರಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ನಾವಂತೂ ಬೀಚಲ್ಲಿ ಎಂಜಾಯ್ ಮಾಡ್ತಾಯಿದ್ವಿ. ಬೀಚಲ್ಲಿ ಆಟ ಆಡಬೇಕಂತಲೇ ಒಂದಿನ ಫುಲ್ ಬೀಚಲ್ಲಿ ಆಟ ಆಡೋಕ್ಕೆ ಎತ್ತಿಟ್ಟಿದ್ವಿ. ಇದಿಷ್ಟು ನಮ್ಮ ಗೋವಾ ಸೀರೀಸ್ ಫ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತಷ್ಟು ಸಾಕಷ್ಟು ವೀಡಿಯೋಸ್ ಈ ಥರನೇ ಬೇರೆ ಬೇರೆ ಪ್ಲೇಸಸ್ಗೆ ಹೋಗ್ಬಿಟ್ಟು ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಹೇಗಿರುತ್ತೆ ನಮ್ಮ ಟ್ರಾವೆಲಿಂಗ್ ವ್ಲಾಗ್ಸ್ ಅಂತ. ನೀವು ಸಪೋರ್ಟ್ ನಮಗೆ ಈ ಥರನೇ ಇರಬೇಕು, ನಿಮ್ಮ ಆಶೀರ್ವಾದ ನಮ್ಗೆ ಈ ಥರನೇ ಇರಬೇಕು. ದಯವಿಟ್ಟು ರಾಕಿ ವ್ಲಾಗ್ಸ್ 19 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವೇನಾದರೂ ವೀಡಿಯೋ ಅಪ್ಡೇಟ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತೆ. ರಾಕಿ ವ್ಲಾಗ್ಸ್ 19 ಚಾನಲ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಇದೇ ಥರ ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.